ನಮ್ ಗುಂಡುಗೋಸ್ಕರ ನಾನ್ ಮಾಡೋ ಹೋಮ್ ಮೇಡ್ ಸಿರ್ಲಕ್‌ನ ಹೇಗ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೊಂದ್ಸರಿ ನಾನು ತೋರಿಸ್ತೀನಿ. ಔಟ್‌ಸೈಡ್ ಇಂದ ತರೋ ಸಿರ್ಲಕ್ ಮಕ್ಕಳಿಗೆ ಎಷ್ಟು ಹೆಲ್ತಿ ಆಗಿರುತ್ತೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ನಮ್ ಗುಂಡುಗೋಸ್ಕರ ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನೇನೊಂದ್ ಗ್ಲಾಸ್ ತೋರಿಸ್ತಾ ಇದ್ದೀನಲ್ಲ, ಅದ್ರ ತುಂಬಾ ಸಣ್ಣ ಅಕ್ಕಿನ ತಗೊಂಡಿದ್ದೀನಿ. ಆಮೇಲೆ ತೊಗರಿ ಬೇಳೆ, ಅಲಸಂದೆ ಕಾಳು ತಗೊಂಡಿದ್ದೀನಿ. ನೆಕ್ಸ್ಟು ಕಪ್ಪುದ್ದಿನ ಬೇಳೆ ತಗೊಂಡಿದ್ದೀನಿ. ನೆಕ್ಸ್ಟು ಹುರುಳಿಕಾಳು, ಹೆಸರು ಬೇಳೆ ತಗೊಂಡಿದ್ದೀನಿ. 4 ಇಲ್ಲಾಂದ್ರೆ 6 ಗೋಡಂಬಿ, ಬಾದಾಮಿ ತಗೊಂಡಿದ್ದೀನಿ. ಹೆಸರು ಕಾಳು ಮತ್ತೆ ಹಸಿ ಕಡಲೆಕಾಳು ಕೂಡ ತಗೊಂಡಿದ್ದೀನಿ. ನಾನೇನೊಂದ್ ಗ್ಲಾಸ್ ತೋರ್ಸಿದ್ದೀನಲ್ಲ ಅದ್ರ ತುಂಬಾ ನಾನು ಅಕ್ಕಿನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಮಿಕ್ಕಿದ ಎಲ್ಲ ಕಾಳು ಕೂಡ ತಗೊಂಡಿದ್ದೀನಿ. ಗ್ಯಾಸ್‌ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ 3 ಸೆಕೆಂಡ್ಸ್ ಹುರ್ಕೊಂತೀನಿ. ಒಂದ್ 10 ಮಿನಿಟ್ಸ್ ಫ್ಯಾನ್ ಗಾಳಿಗೆ ಇಟ್ಟು ಆಮೇಲೆ ತಣ್ಣಗಾದ್ಮೇಲೆ ಎಲ್ಲ ಸೇರಿ ಕ್ಲೀನ್ ಆಗಿ ಒಂದ್ 2-3 ಸರಿ ತೊಳ್ದು ಬಿಸ್ಲಿಗೆ ಒಣಗಾಕ್ತೀನಿ. ಇದು ಬೆಳಗ್ಗೆನೆ ಮಾಡ್ಕೊಂತೀನಿ. ಯಾಕೆ ಅಂತ ಅಂದ್ರೆ ಮಧ್ಯಾಹ್ನ ಆ ತರ ಎಲ್ಲ ಮಾಡಿದ್ರೆ ಸ್ವಲ್ಪ ಬಿಸಿಲು ಹೋಗಿರುತ್ತೆ. ಅದಕ್ಕೆ ಬೆಳಗ್ಗೆನೆ ಎಲ್ಲ ಕ್ಲೀನ್ ಆಗಿ ತೊಳ್ದು ಅಲ್ಲಿ ಒಣಗಾಕಿದ್ರೆ ಸ್ವಲ್ಪ ಬೇಗ ಈವ್ನಿಂಗ್ ಅಷ್ಟ್ರಲ್ಲಿ ಸ್ವಲ್ಪ ಒಣಗುತ್ತೆ ಅಂತ. ನಾನಿಲ್ಲಿ ಒಣಗಾಕ್ಬೇಕು ಅಂತ ಮೇಲೆ ಬಿಸ್ಲಿಗೆ ಬಂದಿದ್ದೀನಿ. ಈ ಬಿಸಿಲು ನೋಡ್ತಿದ್ರೆ 1 ಅವರ್‌ಗೆ ಚೆನ್ನಾಗಿ ಡ್ರೈ ಆಗೋ ತರ ಇದಾವೆ. ಅಷ್ಟು ಬಿಸಿಲಿದೆ. ನಾನಿಲ್ಲಿ ಸ್ವಲ್ಪ ಡಸ್ಟ್ ಅದು ಇದು ಏನಾದ್ರು ಬೀಳುತ್ತೆ ಅಂತ ಹೇಳಿ ಮತ್ತೆ ಆ ಕೆಳಗೊಂದ್ ಪ್ಲೇಟ್ ಇಟ್ಟು ಮತ್ತೆ ಅದ್ರ ಮೇಲೆ ಒಂದು ಕ್ಲಾತ್ ಹಾಕಿ ಮತ್ತೆ ಅದ್ರ ಮೇಲೆ ಇನ್ನೊಂದು ಕ್ಲಾತ್ ಹಾಕಿ ಎಲ್ಲ ಕವರ್ ಮಾಡಿ ಬಂದಿದ್ದೀನಿ. ಯಾಕೆ ಅಂತಂದ್ರೆ ಪಾರಿವಾಳ ಒಂದಿದಾವೆ. ಆಮೇಲೆ ಡಸ್ಟ್ ಕೂಡ ಆ ಒಂದಿನ ಎಲ್ಲ ಕಾಳು ಚೆನ್ನಾಗಿ ಒಣಗಾದ್ಮೇಲೆ ಸ್ವಲ್ಪ ಕೂಡ ತೇವಾಂಶ ಆ ಥರ ಏನೂ ಇರಬಾರ್ದು. ಯಾಕೆ ಅಂತ ಅಂದ್ರೆ ಸ್ವಲ್ಪ ತೇವ ಆ ಥರ ಏನಾದ್ರು ಇದ್ರೂ ಕೂಡ ಇದು ಪೌಡರ್ ಅನ್ನೋದು ಬೇಗ ಕೆಟ್ಟೋಗುತ್ತೆ. ಅದಕ್ಕೆ ನಾನು ಒಂದಿನ ಎಲ್ಲ ಬಿಸಿಲಿಗೆ ಹಾಕಿದ್ರು ಕೂಡ ಮತ್ತೆ ಮಾರ್ನಿಂಗ್ ಒಂದ್ಸರಿ ಬಿಸಿಲಿಗೆ ಹಾಕ್ತೀನಿ. ಚೆನ್ನಾಗಿ ಡ್ರೈ ಆದ್ಮೇಲೆ ನಾನು ಸ್ವಲ್ಪ ಅದಕ್ಕೆ ಜೀರಿಗೆನ ಆಡ್ ಮಾಡ್ಕೊಂತೀನಿ. ಯಾಕಪ್ಪ ಅಂತ ಅಂದ್ರೆ ಮಕ್ಕಳಿಗೆ ಹೊಟ್ಟೆ ನೋವಿರಲ್ಲ. ಮತ್ತೆ ಮಾಡ್ಬೇಕಾದ್ರೆ ಕುದಿಸ್ಬೇಕಾದ್ರೂ ಕೂಡ ಸ್ಮೆಲ್ ಅನ್ನೋದು ಚೆನ್ನಾಗ್ ಬರುತ್ತೆ. ಒಂದ್ ಪ್ಯಾನ್ ತಗೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂತಾ ಇದ್ದೀನಿ. ಹುರ್ಕೊಂಡಾದ್ಮೇಲೆ ಒಂದು 10 ಮಿನಿಟ್ಸ್ ಫ್ಯಾನ್ ಗಾಳಿಗೆ ಇಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ತೀನಿ. ಯಾಕೆ ಅಂತ ಅಂದ್ರೆ ಬಿಸಿ ಬಿಸಿದೇನಾದ್ರೂ ಮಿಕ್ಸಿಗೆ ಹಾಕ್ವಿ ಅಂತಂದ್ರೆ ಆಯ್ತು ಮಿಕ್ಸಿ ಕೆಟ್ಟೋಗ್ಬಿಡುತ್ತೆ. ಮತ್ತೆ ಆಮೇಲೆ ಅದೇ ರಿಪೇರಿ ಅದು ಇದು ಅಂತ ಯಾರು ಕಷ್ಟಪಡ್ತಾರೆ. ಅದಕ್ಕೆ ಸ್ವಲ್ಪ 10 ಮಿನಿಟ್ಸ್ ನಾವೇ ವೇಟ್ ಮಾಡಿ ನಿಧಾನಕ್ಕೆ ಹಾಕಿದ್ರೆ ಮುಗ್ದೇ ಹೋಯ್ತು. ಮಿಕ್ಸಿಗೆ ಹಾಕೋದು ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ಒಂದ್ಸರಿ ಜರಡಿ ಇಟ್ಕೊಂತೀನಿ. ನಾನು ಎಲ್ಲಾನು ಮಿಕ್ಸಿಗೆ ಹಾಕಾದ್ಮೇಲೆ ಸ್ವಲ್ಪ ಟಚ್ ಮಾಡಿದ್ರೆ ನಂಗೆ ತುರಿ ತುರಿ ಅದು ಅನ್ಸ್ಲೇಬಾರ್ದು. ಮೆತ್ತಗೆ ಚೆನ್ನಾಗಿ ಸ್ಮೂತ್ ಅನ್ಸಿದ್ರೆ ಮಾತ್ರ ಸ್ಟಾಪ್ ಮಾಡ್ತೀನಿ. ಇಲ್ಲಾಂದ್ರೆ ಅಲ್ಲಿವರೆಗೂ ಮಿಕ್ಸಿಗೆ ಹಾಕ್ತಾನೆ ಇರ್ತೀನಿ. ಯಾಕೆ ಅಂತ ಅಂದ್ರೆ ತುರಿ ತುರಿ ಇದ್ರೆ ಅಷ್ಟು ಮಕ್ಳಿಗೆ ಸ್ವಲ್ಪ ತುರಿ ತುರಿ ಆಗಿದ್ರು ಕೂಡ ಸ್ಮೂತ್ ಆಗಿರ್ಲಿಲ್ಲ ಅಂದ್ರೆ ಹೊಟ್ಟೆ ನೋವು ಆ ತರ ಎಲ್ಲ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಾನು ಒಂದು 2 ಮಂತ್ಸ್ ಆಗೋವರೆಗೂ ಈ ತರ ಮಾಡಿ ಇಟ್ಕೊಂತೀನಿ. ಮಾರ್ನಿಂಗು ಇದ್ ಕೊಟ್ರೆ ಈವ್ನಿಂಗು ರಾಗಿ ಆ ತರ ತಿನ್ನಿಸ್ತೀನಿ. ಮಿಕ್ಕಿದ ಟೈಮ್ ಎಲ್ಲ ಹಾಲು, ಫ್ರೂಟ್ಸು ಆ ತರ ಎಲ್ಲ ತಿನ್ನಿಸ್ತೀನಿ. ನಾನಿಲ್ಲಿ 2 ಸ್ಪೂನ್ ಸಿರ್ಲಕ್ ತಗೊಂಡು 2 ಗ್ಲಾಸ್ ವಾಟರ್‌ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ಮಿನಿಟ್ಸ್ ವರೆಗೂ ಕುದಿಸ್ಕೊಂತೀನಿ. ಆಮೇಲೆ ನಮ್ ಗುಂಡಂಗೆ ಸಿರ್ಲಕ್ ರೆಡಿ. ನಮ್ ಗುಂಡುಗೋಸ್ಕರ ಮಾಡಿರೋ ಹೋಮ್ ಮೇಡ್ ಸಿರ್ಲಕ್ ಹೇಗಿದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ನಮ್ ಗುಂಡುಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.